ಯತ್ನಾಳ್ ಯಾವುದಕ್ಕೂ ಯತ್ನ ಮಾಡದೆ ಕುಂತ್ಬಿಟ್ಟಿದ್ದಾರೆ ಅಂತ ಅನಿಸ್ತಿತ್ತು ತಾನೆ. ಆದ್ರೂ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಯತ್ನಾಳ್ ಸಿ.ಟಿ. ರವಿ ಪರ ಶಂಕ ಊದೋಕ್ ನಿಂತ್ಬಿಟ್ಟು ಮುಂದೆ ಹೊಸ ವರ್ಷಕ್ಕಿರೋದೇ ಹೊಸ ಹಾಡು. ಇದಕ್ಕೆ 20 ಲಕ್ಷ ಜನರು ಸೇರಿಸ್ತಾರಂತೆ. ಯತ್ನಾಳ್ ಟೀಮ್ಗೆ ಗೊತ್ತಾಗಿದ್ದೆ ತಡ ತಮ್ಮ ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೊಂಡು ಬಿಜೆಪಿ ಮನೆಯಲ್ಲಿದ್ದ ಬಿಕ್ಕಟ್ಟು ಸ್ವಲ್ಪ ದಿನದಿಂದ ಸರಿಯಾಗಿದೆ ಅಂತ ಕಾಣಿಸ್ತಿತ್ತಲ್ವಾ. ಯತ್ನಾಳ್ ಯಾವುದಕ್ಕೂ ಯತ್ನ ಮಾಡದೆ ಕುಂತ್ಬಿಟ್ಟಿದ್ದಾರೆ ಅಂತ ಅನಿಸ್ತಿತ್ತು ತಾನೆ. ಇದನ್ನು ನೋಡಿ ಸರಿ ಬಿಡಿ, ಇವರಿಬ್ಬರ ಗ್ಯಾಂಗ್ನ ಒಳಕದನ ಕೊನೆಗೂ ನೋಡೋದು ನಮಗೆ ತಪ್ಪಲ್ಲ ಅಂದ್ಕೊಳ್ತಾ ಇರುವಾಗಲೇ ಮತ್ತೊಂದು ಸುತ್ತಿನ ಆಟ ಈಗ ಮತ್ತೆ ಶುರು ಆಗಿದೆ. ಅದನ್ನು ಹೇಳೋಕ್ಕೂ ಮೊದಲು ಯಾಕೆ ಹಾಗಾಗಿತ್ತು ಅನ್ನೋದನ್ನು ಹೇಳಿದ್ರೆ ಸರಿಯಾದ ಲಿಂಕ್ ಸಿಗುತ್ತೆ ಅಂದ್ಕೋತೀನಿ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಅವತ್ತು ಸುವರ್ಣಸೌಧದಲ್ಲಿ ಸಿ.ಟಿ. ರವಿ ತಮ್ಮ ಬಾಯಿಯಿಂದ ಕೊಳಕು ಮಣಿಗಳನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಉದುರಿಸಿದ್ರು. ಇದಾಗ್ತಾ ಇದ್ದಂಗೆ ಕಾಂಗ್ರೆಸ್ ನಾಯಕರು ರವಿ ಹಾಗೆ ಬಿಜೆಪಿ ವಿರುದ್ಧ ಕಾದು ಕುದೀತಿರೋ ಎಣ್ಣೆಯನ್ನು ಸುರಿಯೋಕೆ ನಿಂತರು. ಇಷ್ಟಾಗ್ತಾ ಇದ್ದಂಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಕಷ್ಟ ಪಡ್ಕೊಂಡು ಬಿಜೆಪಿ ನಾಯಕರು ಏನು ಹೇಳ್ತಿರ್ರಿ, ರವಿ ಹಾಗೇನು ಹೇಳೇ ಇಲ್ಲ ಅಂತ ಪೋಸ್ ಕೊಟ್ಟರು. ರವಿ ಮಾಡಿದ ಈ ಎಡವಟ್ಟನ್ನು ದೆಹಲಿಯಲ್ಲಿ ಕೂತ್ಕೊಂಡು ನೋಡ್ತಿದ್ದ ದೊಡ್ಡ ದೊಡ್ಡ ನಾಯಕರು ಒಳಗೊಳಗೆ ಕುದ್ದು ಹೋಗಿದ್ರು. ಒಂದು ಕಡೆ ಕುದೀತಾ ಇದ್ರು, ಮತ್ತೊಂದು ಕಡೆ ಬೇರೆ ಬೇರೆ ನಾಯಕರೆಲ್ಲ ಬಂದು ಈ ಸಿ.ಟಿ. ರವಿ ಪರವಾಗಿ ನಿಂತಿದ್ದನ್ನು ನೋಡಿ ಶಾಬಾಸ್ ಅಂದ್ಕೊಂಡ್ರು, ಏನೋ ಒಂದು ಆಗ್ತಾ ಇದೆಯಲ್ಲ ಅಂತ. ಆದರೂ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಯತ್ನಾಳ್ ಇದಾರ ಅಂತ ಕೇಳೋಕೆ ಮುಂದಾದರು. ಅದರಂತೆ ಅಲ್ಲಿದ್ದ ನಾಯಕರೊಬ್ಬರು ಏನು ಮಾಡಿದ್ರು, ಇಲ್ಲಿನ ನಾಯಕರೊಬ್ಬರಿಗೆ ಫೋನ್ ಮಾಡಿ ಯತ್ನಾಳ್ ಬಗ್ಗೆ ವಿಚಾರಿಸಿದ್ರು. ಇತ್ತ ಕಡೆಯಿಂದ ಮಾತಾಡಿದ ಆ ನಾಯಕರು ಇದ್ದಾರೆ ಸಾರ್ ಅಂದಿದ್ದೆ ತಡ ದಿಲ್ಲಿ ನಾಯಕರು ಖುಷಿಯಾಗ್ಬಿಟ್ಟು ಅಚ್ಚಾ ಟೀಕೆ ಅಂತ ಫೋನ್ ಇಟ್ಬಿಟ್ರು. ನಿಜ, ಅವತ್ತು ಎಲ್ಲವನ್ನೂ ಮರೆತು ಯತ್ನಾಳ್ ಸಿ.ಟಿ. ರವಿ ಪರ ಶಂಕ ಊದೋಕೆ ನಿಂತ್ಬಿಟ್ಟಿದ್ರು. ಬೇರೆ ನಾಯಕರು ಒಂದೊಂದು ಹೇಳಿಕೆ ಕೊಡ್ತಿದ್ರೆ ಯತ್ನಾಳ್ ಮಾತ್ರ ಇನ್ನೂ ಒಂದು 16 ಕಿಲೋಮೀಟರ್ ಮುಂದಕ್ಕೆ ಹೋಗಿ ಸಿ.ಟಿ. ರವಿ ಹತ್ಯೆಗೆ ಸಂಚು ನಡೆದಿತ್ತು ಅಂತ ಹೇಳಿಕೆ ಕೊಟ್ಬಿಟ್ಟಿದ್ರು. ಇದನ್ನು ಕೇಳಿ ರವಿ ಎಷ್ಟರ ಮಟ್ಟಿಗೆ ಸಮಾಧಾನ ಪಡ್ಕೊಂಡಿದ್ರೋ ಏನೋ, ವಿಜೇಂದ್ರ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟಿದ್ರು. ಯಾಕಂದರೆ ಈ ರೀತಿಯಾದರೂ ಯತ್ನಾಳ್ ನಮ್ಮ ಟ್ರ್ಯಾಕಿಗೆ ಬಂದ್ರಲ್ಲ ಅಂತ. ಹಿಂಗಿರುವಾಗಲೇ ವಾರ ಕಳೀತಾ ಬಂದಿದೆ, ಆದರೆ ಯತ್ನಾಳ್ ಅಂಡ್ ಗ್ಯಾಂಗ್ ಬದಲಾಗಲೇ ಇಲ್ಲ. ಬದಲಾಗಿದ್ದು ಅಂದರೆ ಅವ್ರ ಗೇಮ್ ಪ್ಲಾನ್ ಅಷ್ಟೇ. ಇಲ್ಲೇನಾಗಿತ್ತು ಅಂದರೆ ಈ ವಿವಾದ ವಿಜೇಂದ್ರ, ಬಸನಗೌಡ ಪಾಟೀಲ್, ಯತ್ನಾಳ್ ಬಣಗಳನ್ನು ಒಗ್ಗೂಡಿಸೋ ಶಕ್ತಿಯಾಗಿ ಮಾರ್ಪಟ್ಟಿತ್ತು ಅಂದ್ಕೊಂಡಿದ್ವಿ. ತಟಸ್ಥ ನಿಲುವು ಅಂತಿರೋ ನಾಯಕರು ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿಕೊಂಡು ನಂತರ ಎರಡೂ ಬಣಗಳ ನಡುವಿನ ಭಿನ್ನಾಭಿಪ್ರಾಯ ನಿವಾರಿಸೋದಕ್ಕೆ ಅಂತ ಸಭೆ ನಡೆಸೋಕೆ ಯೋಚನೆ ಮಾಡ್ತಿದ್ರು. ಆದರೆ ಯತ್ನಾಳ್ ಬಣ ಬೇರೆದ್ದೇ ಆಟಕ್ಕೆ ತೊಡೆ ತೊಟ್ಟೋಕೆ ಶುರು ಮಾಡ್ತು. ಇದು ನಿಜ. ಯತ್ನಾಳ್ ಅವತ್ತು ರವಿ ಪರ ಓಡೋಡ್ ಬಂದಿದ್ದನ್ನು ನೋಡಿ ಎಲ್ಲರೂ ಯತ್ನಾಳ್ ಸರ್ ಹೋದ್ರು ಅಂತಾನೆ ಅಂದ್ಕೊಂಡಿದ್ರು. ಆದರೆ ಅದು ಹಾಗಲ್ಲ. ಹಳೇ ವಿಷಯಕ್ಕೆ ಸ್ವಲ್ಪ ಫುಲ್ ಸ್ಟಾಪ್ ಕೊಟ್ಟು ತಾವೂ ಒಂದಷ್ಟು ರೆಸ್ಟ್ ತಗೊಂಡು ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ. ಮುಂದೆ ಹೊಸ ವರ್ಷಕ್ಕಿರೋದೇ ಹೊಸ ಆಟ. ಒಂದು ಕಡೆ ವಿಜೇಂದ್ರ ಅಂಡ್ ಟೀಮ್ ಏನು ಯೋಚನೆ ಮಾಡಿತ್ತು ಅಂದರೆ ಮುಂದಿನ ತಿಂಗಳಿಂದ ರಾಜ್ಯದ ಜನರ ಮೇಲೆ ಪರಿಣಾಮ ಬೀರುವಂಥ ಸಮಸ್ಯೆಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ಬುಡವನ್ನು ಅಲ್ಲಾಡಿಸೋಣ ಅಂದ್ಕೊಂಡಿತ್ತು. ಅದಕ್ಕಾಗಿ BY ವಿಜೇಂದ್ರ ಸಕಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ರು. ಇದ್ರ ಸೂಚನೆ ಸಿಗ್ತಿದ್ದಂಗೆನೆ ಯತ್ನಾಳ್ ಮತ್ತು ಬಂಡಾಯ ನಾಯಕರು ಮತ್ತೊಂದು ಬಣ ವಕ್ಫ್ ವಿವಾದ ಕುರಿತಂಗಿ 2ನೇ ಸುತ್ತಿನ ಹೋರಾಟ ಆರಂಭಿಸೋದಕ್ಕೆ ಮುಂದಾಗೈತೆ. ಇದಕ್ಕೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವ್ರ ಮನೆಯಲ್ಲಿ ಸಭೆನೂ ನಡೆಸಿದ್ದಾರೆ. ಏನೇನೆಲ್ಲ ಮಾಡಿ ಇವರ ಹೋರಾಟಕ್ಕೆ ಟಾಂಡ್ ಕೊಡಬೇಕು ಅನ್ನೋ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತೆ. ಇದಕ್ಕೂ ಮೊದಲು ಏನು ಮಾತುಕತೆ ಆಗಿತ್ತು ಅಂದರೆ 27ನೇ ತಾರೀಕಿನ ನಂತರ ಹೋರಾಟ ನಡೆಸೋಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ವಕ್ಫ್ ಆಸ್ತಿ ಬಗ್ಗೆ ಇನ್ನಷ್ಟು ಮಾಹಿತಿ ಸಂಗ್ರಹಿಸಬೇಕು ಅನ್ನೋ ಉದ್ದೇಶದಿಂದ ಜನವರಿ 1st ವೀಕಿಗೆ ಮೊದಲನೇ ವಾರಕ್ಕೆ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದರ ಅಸಲಿಯತ್ ಏನಪ್ಪ ಅಂದರೆ ಫೆಬ್ರವರಿ 27ನೇ ತಾರೀಕು ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಅದ್ದೂರಿ ಹುಟ್ಟುಹಬ್ಬವನ್ನು ಮಾಡಲಾಗ್ತಿದೆಯಂತೆ. ಇದಕ್ಕೆ 20 ಲಕ್ಷ ಜನರು ಸೇರಿಸ್ತಾರಂತೆ. ಇಂಥದ್ದೊಂದು ಸುದ್ದಿ ಯತ್ನಾಳ್ ಟೀಮ್ಗೆ ಗೊತ್ತಾಗಿದ್ದೆ ತಡ ತಮ್ಮ ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೊಂಡ್ಬಿಟ್ರು.
ಅದರಂತೆ ಅದಕ್ಕೂ ಮೊದಲು ತಮ್ಮ ಆಟ ತೋರಿಸೋದಕ್ಕೆ ಮುಂದಾಗಿದ್ದಾರೆ ಯತ್ನಾಳ್ ಟೀಮ್ ಸದಸ್ಯರು. ಇದರಿಂದಲೇ ಯತ್ನಾಳ್ ಬಣದ ನಾಯಕರು ಜನವರಿ ತಿಂಗಳಿನಲ್ಲಿ ನವದೆಹಲಿಗೆ ಹೋಗ್ತಾರಂತೆ. ಅಲ್ಲಿ ವಕ್ಫ್ ಮಸೂದೆ ಕುರಿತಂಗೆ ಸಂಗ್ರಹಿಸಿರೋ ಎಲ್ಲ ಮಾಹಿತಿಗಳನ್ನು ಜಗದಾಂಬಿಕಾ ಪಾಲ್ ಅವ್ರ ಹತ್ರ ಕೊಡ್ತಾರಂತೆ. ಇದೇ ವೇಳೆ BJP ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿ ತಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ತೋರಿಸಿ ಬೆನ್ನು ತಟ್ಟಿಸ್ಕೊಂಡು ಬರ್ತಾರಂತೆ. ಇತ್ತ ಈ ವಿಚಾರ ಗೊತ್ತಾಗಿದ್ದೆ ವಿಜೇಂದ್ರ ಮತ್ತು ಅವ್ರ ಬೆಂಬಲಿಗರು ತಲೆಗೆ ದುಂಬಿ ಹೊಕ್ಕಂಗಾಗ್ಬಿಟ್ಟಿದೆ. ಇದಕ್ಕೆ ತಾವು ಟಾಂಗ್ ಕೊಡಲೇಬೇಕಲ್ಲ ಅಂತ ಯೋಚನೆ ಮಾಡಿದ್ದೆ. ಇದರಿಂದ ಯತ್ನಾಳ್ ಟೀಮ್ಗೆ ತಿರುಗೇಟ್ ಕೊಡೋಕ್ಕೆ ಪ್ರತ್ಯೇಕ ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ರಂತೆ. ಈ ತಮ್ಮ ವಿರುದ್ಧ ಹುರಿದು ಬೀಳ್ತಿರೋ ಯತ್ನಾಳ್ ಟೀಮ್ಗೆ ಹೇಗೆ ತಣ್ಣೀರಾಗಿ ಶಮನ ಮಾಡಬೇಕು ಅಂತ ಈ ಸಭೆಯಲ್ಲಿ ಪ್ಲಾನ್ ಮಾಡ್ತಾರಂತೆ. ಅಂತೂ BJP MLC CT ರವಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ವಿಚಾರದಲ್ಲಿ ಕೇಳಿ ಬಂದ ಪ್ರತಿಕ್ರಿಯೆಗಳಿಂದ BJP ನಾಯಕರು ಒಗ್ಗೂಡಿದ್ದಾರೆ ಅನ್ನೋ ಸಂದೇಶ ರವಾನೆಯಾಗಿತ್ತು. ಆದರೆ ಮತ್ತೆ ಪ್ರತ್ಯೇಕ ಸಭೆ ಹಾಗೆ ಪ್ರತ್ಯೇಕ ಹೋರಾಟಕ್ಕೆ ಎರಡೂ ಬಣಗಳು ಮುಂದಾಗಿದ್ದಾವೆ. ಇದನ್ನು ಗಮನಿಸಿದ್ರೆ ಈ ಎರಡೂ ಬಣಗಳು ಒಂದಾಗಲ್ಲ, BJP ಮನೆಯಲ್ಲಿರೋ ಸಮಸ್ಯೆ ತೀರಲ್ಲ ಅನ್ನೋದಂತೂ ಗ್ಯಾರಂಟಿ ಆಗೋಯ್ತು. ನಮಸ್ಕಾರ.